ಈಗ ನೋಡ್ರಿ ಇವು ಫುಲ್ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕಾಗ್ತೈತ್ರಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಸಾಬುದಾನಿ ಕಲರ್ ಫುಲ್ ಚೇಂಜ್ ಆಗ್ಬೇಕ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಸಾಬುದಾನಿ ಕಿಚಡಿ ಮಾಡಿ ತೋರಿಸ್ತೀನಿ ರೀ. ಸಾಬುದಾನಿ ಕಿಚಡಿ ಮಾಡಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ 1 ಕಪ್ ಸಾಬುದಾನಿ ರೀ, 1 ಕಪ್ ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ನಾನು ಶೇಂಗಾದ ಪುಡಿ ತೊಗೊಂಡಿನಿ ರೀ. ಶೇಂಗಾ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲಿಂಬೆಹಣ್ಣಿನ ರಸ ರೀ. ಒಗ್ಗರಣೆ ಮಾಡಕ್ಕೆ ಬೇಕಾಗಷ್ಟು ಎಣ್ಣೆ ರೀ. ಸಾಬುದಾನಿ ಕಿಚಡಿ ಮಾಡಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ. ಈಗ ಸಾಬುದಾನಿ ಕಿಚಡಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾ 1 ಕಪ್ ಸಾಬುದಾನಿ ತೊಗೊಂಡಿದ್ನಲ್ರಿ, ಅವು ನೆನೆ ಹಾಕಿಡ್ತೀನಿ ನೋಡ್ರಿ. ಈಗ ಒಂದು ಬೌಲಲ್ಲಿ 1 ಕಪ್ ಸಾಬುದಾನಿ ಹಾಕೋತೀನಿ ನೋಡ್ರಿ. ಒಂದೆರಡು ಸತಿ ತೊಳೆದು ನೆನೆ ಹಾಕಿಡ್ಬೇಕ್ರಿ. ಈಗ ನೋಡ್ರಿ ನಾ ಒಂದೆರಡು ಸಲ ತೊಳೆದಿದ್ದೀನಿ ಸಾಬುದಾನಿ. ಈಗ ಇವು ನೆನೆ ಹಾಕಿಡ್ತೀನಿ ರೀ. ಮುಚ್ಚಳ ಮುಚ್ಚಿ 3 ರಿಂದ 4 ಗಂಟೆ ನೆನೆ ಹಾಕಿಡ್ಬೇಕ್ರಿ. ಈಗ ನೋಡ್ರಿ 3 ರಿಂದ 4 ಗಂಟೆ ನೆಂದಾವ್ರಿ ಇವು. ನಾ ಈಗ ತೆಗಿತೀನಿ ನೋಡ್ರಿ. ಈಗ ನೋಡ್ರಿ ಇವು ಕಾಳು ನೆಂದಾವ್, ಸಾಬುದಾನಿ ನೆನೆ ಹಾಕಿದ್ವಲ್ರಿ, ನೆಂದಾವ್ರಿ ಇವು. ಈಗ ನಾವು ಇವು ಒಗ್ಗರಣೆಗೆ ಹಾಕ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಚಲೋ ಹೊತ್ನಾಗೆ ನೆನಿಬೇಕ್ರಿ ಇವು. ಎಷ್ಟು ಚಲೋ ನೆನಿತಾವಲ್ರಿ ಅಷ್ಟು ಚಲೋ ಆಗ್ತೈತ್ರಿ. ಈಗ ರೀ ಸಾಬುದಾನಿ ನೆಂದಾವ್ರಿ, ನಾವೀಗ ಒಗ್ಗರಣೆ ಮಾಡೋಣ್ರಿ. ಈಗ ಅದಕ್ಕೊಂದು ಪಾತ್ರೆ ಇಟ್ಕೊತೀನಿ. ಈಗ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾ ಸಾಸಿವೆ ತೊಗೊಂಡಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ಜೀರಿಗೆ ಸಾಸಿವೆ 2 ಎಣ್ಣೆಯಾಗ ಫ್ರೈ ಆಗ್ಬೇಕ್ರಿ. ಜೀರಿಗೆ ಸಾಸಿವೆ ಫ್ರೈ ಆದ ನಂತರ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ನಾನು 1 ಕಪ್ ಉಳ್ಳಾಗಡ್ಡಿ ತೊಗೊಂಡಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ಇವು ಚಲೋ ಹೊತ್ನಾಗೆ ಹುರ್ಕೋಬೇಕ್ರಿ. ಇದು ಉಪವಾಸ ಇರುವಾಗ ಜಾಸ್ತಿ ಮಾಡ್ತಾರ್ರಿ. ನವರಾತ್ರಿ ಟೈಮಲ್ಲಿ ಮಾಡ್ತಾರೆ. ಅವಾಗ ಉಳ್ಳಾಗಡ್ಡಿ ಹಾಕ್ಕೊಳ್ಳಲ್ರಿ, ಹಂಗೆ ಮಾಡ್ತಾರೆ. ಮತ್ತು ಉಪ್ಪು ಹುಳಿ ಹಾಕಲ್ರಿ. ಸೇದರ್ಲಣಿ ಉಪ್ಪತ್ತು ಸಿಗುತ್ತೆ, ಆ ಸೇದರ್ಲಣಿ ಉಪ್ಪು ಹಾಕಿ ಮಾಡ್ತಾರ್ರಿ. ಈಗ ನಾನು ನಾರ್ಮಲ್ ಉಪ್ಪು ಹಾಕಿ ಮಾಡಾಕತ್ತೀನಿ ರೀ. ಈಗ ಅರಿಶಿನ ಪುಡಿ ಹಾಕೋತೀನಿ ನೋಡಿರಿ. ಉಳ್ಳಾಗಡ್ಡಿ ಚಲೋ ಹೊತ್ನಾಗ ಫ್ರೈ ಆದ ನಂತರ ಅರಿಶಿನ ಪುಡಿ ಹಾಕೋಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಕೆಲವೊಬ್ರು ಆಲೂಗಡ್ಡೆನೂ ಹಾಕೋತಾರ್ರಿ. ನಾನು ಆಲೂಗಡ್ಡೆ ಹಾಕ್ತಿಲ್ಲ, ಸಿಂಪಲಾಗಿ ಮಾಡಾಕತ್ತೀನಿ ನೋಡ್ರಿ. ಒಗ್ಗರಣೆ ಬೇಕಾದ್ರೆ ನೀವು ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೋಬೋದ್ರಿ. ನಾನು ಅವೆಲ್ಲ ಬಾಯಿಗೆ ಸಿಗ್ತಾವಂತೇಳಿ ಹಾಕಿಲ್ಲ. ಈಗ ನೋಡ್ರಿ ಈ ಸಾಬುದಾನಿ ನೆಂದಾವಲ್ರಿ, ಅವು ಹಾಕೋತೀನಿ ನೋಡ್ರಿ. ಇದು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಇವು ಫುಲ್ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಬೇಕಾಗ್ತೈತ್ರಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಸಾಬುದಾನಿ ಕಲರ್ ಫುಲ್ ಚೇಂಜ್ ಆಗ್ಬೇಕ್ರಿ. ನೋಡ್ರಿ ನಿಮ್ಗೆ ಕಾಣಕತ್ತಿರ್ಬೇಕು, ನಾನು ಸಾಬುದಾನಿ ಹಾಕಿದಾಗ ವೈಟಾಗೆ ಇದ್ದು ಈ ಸಬ್ಬಕ್ಕಿ ಕಾಳು ಗ್ಲಾಸ್ ಥರ ಕಾಣ್ತಾವೆ ನೋಡ್ರಿ ನಿಮಗೆ. ಅಂದ್ರೆ ಈ ರೀತಿ ಬೇಂದ ನಂತರ ಈ ರೀತಿ ಕಾಣ್ತಾವ್ರಿ. ನಿಮ್ಗೆ ಗೊತ್ತಾಗ್ತಾ ಇರ್ತಾರೆ ಇದು ಮಾಡ್ತಾಯಿದ್ರೆ, ಕಾಣ್ತಿರ್ಬೇಕು ನಿಮ್ಗೆ ಗೊತ್ತಾಗ್ತಾ ಇದೆ ನೋಡ್ರಿ. ನೋಡಿದ್ರೆ ಈ ರೀತಿ ಕಲರ್ಫುಲ್ ಚೇಂಜ್ ಆಗ್ಬೇಕ್ರಿ ಇದು. ಈಗ ಇದಕ್ಕೆ ನಾನು ಶೇಂಗಾದ ಪುಡಿ ತೊಗೊಂಡಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಇದನ್ನು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಕತ್ತೈತಿ ನಿಮ್ಗೆ. ಈ ಸಾಬುದಾನಿ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರ್ರಿ. ನೀವು ಯಾವುದಾದ್ರೂ ಮಾಡ್ಕೊಳ್ಬೋದ್ರಿ. ಇದು ಸಾಬುದಾನಿಯಿಂದ ವಡೆ ಮಾಡ್ಕೋಬೋದು, ಪಾಯಸ ಮಾಡ್ಕೋಬೋದು, ಈ ಥರ ಉಸುಳಿ ಮಾಡ್ಕೋಬೋದು. ನಿಮ್ಗೆ ಏನು ಇಷ್ಟ ಆಗುತ್ತೆ ನೋಡಿಕೊಂಡು ಮಾಡ್ಕೋಬೋದ್ರಿ. ನೀವು ತುಂಬ ದಿನದಿಂದ ಕೇಳಾಕತ್ತಿದ್ರಿ ಸಾಬುದಾನಿ ಕಿಚಡಿ ಮಾಡಿ ತೋರಿಸ್ರಿ ಅಂಥೇಳಿ. ಅದಕ್ಕೆ ನಾನು ಇವತ್ತು ಮಾಡಬೇಕಾಯ್ತು, ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಈಗ ನೋಡಿರಿ ಸ್ವಲ್ಪ ಲಿಂಬೆಹಣ್ಣಿನ ರಸ ತೊಗೊಂಡಿದ್ನಲ್ರಿ, ಅದು ಹಾಕೋತೀನಿ ರೀ. ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡಿದ್ರೆ ಇದು ಸಾಬುದಾನಿ ಕಿಚಡಿ ರೆಡಿ ಆಯ್ತು ರೀ. ಈಗ ನೋಡ್ರಿ ನಾನು ಸಾಬುದಾನಿ ಕಿಚಡಿ ಮಾಡಿದ್ನೆಲ್ಲ ಇದು ಸರ್ವ್ ಮಾಡಾಕತ್ತೀನಿ ನೋಡ್ರಿ.
ನೋಡಿದ್ರಲ್ರಿ ವೀಕ್ಷಕರೇ, ಸಾಬುದಾನಿ ಕಿಚಡಿ ಮಾಡೋದನ್ನ. ಈ ಸಾಬುದಾನಿ ಕಿಚಡಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು. ನಮಸ್ಕಾರ ರೀ ಅಪ್ಪ. ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ರು ನಮಗೊಂದು ಮೆಸೇಜ್ ಕಳಿಸಿದ್ರು. ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ, ಹೂಗಳ ಸುವಾಸನೆಯು ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ, ಆದರೆ ಒಳ್ಳೆಯ ವ್ಯಕ್ತಿಯ ಒಳ್ಳೆತನ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಹರಡುತ್ತದೆ. ಭಾರಿ ಹೇಳಿದಲ್ಲಪ್ಪ. ಮೊನ್ನೆ ಒಂದು ಒಗಟು ಹೇಳಿದ್ದಲ್ಲ, ಅದ್ರ ಉತ್ತರ ಹೇಳಿ. ಇವತ್ತೊಂದು ಒಗಟು ಹೇಳಿ ನೋಡೋಣ. ನಾನು ಇನ್ನೊಂದು ಒಗಟು ಹೇಳಿದ್ದೆ, ಊಟಕ್ಕೊಂದೆಲೆ ತಿನ್ನಕ್ಕೊಂದೆಲೆ ಅಂತ ಹೇಳಿ. ಅದೇನದು ಅಂತ ಕೇಳಿದ್ದಾರೆ. ಅದ್ರ ಉತ್ತರ ಊಟಕ್ಕೊಂದೆಲೆ ಅಂದ್ರೆ ಬಾಳೆ ಎಲೆ ರೀ, ತಿನ್ನಕ್ಕೊಂದೆಲೆ ಅಂದ್ರೆ ವೀಳ್ಯದೆಲೆ ರೀ. ಇವತ್ತೊಂದು ಒಗಟು ಹೇಳ್ತೀನಿ ಬರ್ರಿ. ನಾರಾಯಣ ಕಟ್ಟಿಸಿದ 4 ಮೂಲೆಯ ಬಾವಿಯಲ್ಲಿ ನೀರಿಲ್ಲ ಮೀನಿಲ್ಲ, ಏನದು? ಈ ಒಗಟೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಬಾಬಾ ಇಲ್ಲಿ ನಿಮ್ಮ ತಂಗಿ ಮಸ್ತಾಗಿ ಆರೋಗ್ಯಕ್ಕೆ ಅನುಕೂಲ ಆಗುವಂಥ ಸಾಬುದಾನ ಕಿಚಡಿ ಮಾಡ್ಯಾಳ, ತಿನ್ನಾಕ ಹೋಗುಂಬಾ. ಶರಣು ಶರಣಾರ್ಥಿ.